ಅತಿ ಹೆಚ್ಚು ವಿವಾದಕ್ಕೆ ಕಾರಣವಾದಂತಹ ಬೆಂಗಳೂರಿನ ಆರ್.ಆರ್. ನಗರ ಈ ಒಂದು ಆರ್.ಆರ್. ನಗರ ಆರ್ಚಿನ ಬಹುದೊಡ್ಡ ಇತಿಹಾಸವೇ ಇದೆ. ಪಿಲ್ಲರ್ಗಳನ್ನ ಅವರು ಏನಕ್ಕೆ ಇಲ್ಲಿ ಇಷ್ಟು ದೊಡ್ಡ ಪಿಲ್ಲರ್ಗಳನ್ನ ನಿಲ್ಸಿದ್ದಾರೆ ಅಂತ ಹೇಳಿದ್ರೆ, ಈ ಒಂದು ಪಿಲ್ಲರಿಗೆ ಅವರು ಇದುವರೆಗೂ ಖರ್ಚು ಮಾಡಿರುವಂತದ್ದು 20 ಕೋಟಿ ರೂಪಾಯಿ. ಈ 4 ಪಿಲ್ಲರ್ ಅಷ್ಟೇ ಇಲ್ಲಿ ನಿಂತಿರೋದು. ಇನ್ಯಾವುದೇ ಕಾಮಗಾರಿ ಈ ಒಂದು ಫ್ಲೈಓವರ್ ವಿಚಾರವಾಗಿ ನಡೆದೇ ಇಲ್ಲ. ಇವನ್ನ ಯಾವ ರೀತಿ ಯೂಸ್ ಮಾಡ್ತಾರೆ ಅಂತ ಇಂಜಿನಿಯರ್ಗಳಿಗೂ ಗೊತ್ತಿಲ್ಲ, ಅಥವಾ ಇಲ್ಲಿರುವಂತಹ ಯಾವುದೇ ಅಧಿಕಾರಿಗಳಿಗೂ ಗೊತ್ತಿಲ್ಲ. ಇವೆಲ್ಲ ವೇಸ್ಟ್ ಆಗಿ ಇದನ್ನ ಯಾವ ರೀತಿ ರೀಪ್ರೊಡಕ್ಷನ್ ಕೂಡ ಅವರು ಮಾಡೋದಕ್ಕಾಗಲಿಲ್ಲ. ಮುನ್ನತ್ತ ಅವರು ಯಾವುದೇ ರೀತಿಯಾದಂತಹ ಗಮನವನ್ನ ಇದ್ರ ಮೇಲೆ ತೋರಿಸ್ತಾ ಇಲ್ವಾ? ಮೂರ್ಖರೇ ಅಲ್ಲದೆ ಬೇರೆ ಇನ್ನೇನು ಅಲ್ಲ. ನಾನೇ ಮೇಲು ಅನ್ನುವಂತ ಅಧಿಕಾರಿಗಳು ಈ ಒಂದು ವಿಚಾರವಾಗಿ ಗಂಭೀರವಾಗಿ ಪರಿಗಣಿಸಬೇಕು. ಜನಕ್ಕೆ ಒಳ್ಳೇದಾಗುತ್ತೆ ಅನ್ನುವಂತ ಯಾವ ಕೆಲಸವನ್ನು ಕೂಡ ಅವರು ಮಾಡಿಲ್ಲ. ಈ ಒಂದು ಫ್ಲೈಓವರ್ಗೆ ಆ ಒಂದು 20 ಕೋಟಿ ಹಣಕ್ಕೆ ಸರಿಯಾದ ನ್ಯಾಯ ಸಿಗಬೇಕು. ಅತಿ ಹೆಚ್ಚು ವಿವಾದಕ್ಕೆ ಕಾರಣವಾದಂತಹ ಬೆಂಗಳೂರಿನ ಆರ್.ಆರ್. ನಗರ ಫ್ಲೈಓವರ್ನ ಏನು ಈ ಸ್ಥಿತಿಗೆ, ಅಂದ್ರೆ ಈ ಒಂದು ರೋಡಿನ ಈ ಸ್ಥಿತಿಗೆ ಕಾರಣವಾದಂತಹ ಎಲ್ಲರ ವಿರುದ್ಧ ಈಗ ನಾವು ಧ್ವನಿ ಎತ್ತುತ್ತಾ ಇರುವಂತದ್ದು. ನಾವು ಕೂಡ ಇವಾಗ ಆರ್.ಆರ್. ನಗರ್ ಆರ್ಚ್ನ ಹಿಂಭಾಗದಲ್ಲಿ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ, ಈ ಒಂದು ಆರ್.ಆರ್. ನಗರ್ ಆರ್ಚಿನ ಬಹುದೊಡ್ಡ ಇತಿಹಾಸವೇ ಇದೆ. ನೀವು ಗಮನಿಸ್ತಾ ಇರ್ಬೋದು, ಈ ಒಂದು ಆರ್ಚ್ ಏನಿದೆ ಇದು ಬೆಂಗಳೂರಿನಿಂದ ಮೈಸೂರಿಗೆ ಹೋಗುವಂತಹ ರಸ್ತೆಯಲ್ಲಿ ಈ ಒಂದು ಆರ್ಚ್ ಇದ್ದು, ನೀವು ಈ ಪಿಲ್ಲರ್ಗಳನ್ನ ನೀವು ನೋಡ್ತಾ ಇರ್ಬೋದು. ಈ ಪಿಲ್ಲರ್ಗಳನ್ನ ಅವರು ಏನಕ್ಕೆ ಇಲ್ಲಿ ಇಷ್ಟು ದೊಡ್ಡ ಪಿಲ್ಲರ್ಗಳನ್ನ ನಿಲ್ಸಿದ್ದಾರೆ ಅಂತ ಹೇಳಿದ್ರೆ, ಇದೇ 2022 ಜುಲೈ 1 ಈ ಒಂದು ಪಿಲ್ಲರ್ ಅಂದ್ರೆ ಫ್ಲೈಓವರ್ನ ಇಲ್ಲಿ ನಿರ್ಮಾಣವನ್ನ ಮಾಡಬೇಕು ಅಂತ ಹೇಳಿ 4 ಪಿಲ್ಲರ್ಗಳನ್ನ ಇಲ್ಲಿ ನಿರ್ಮಾಣವನ್ನ ಮಾಡ್ತಾ ಇರ್ತಾರೆ. ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ಲೈನ್ ಆಗಿ 4 ಪಿಲ್ಲರ್ಗಳಿದೆ. ಈ ಒಂದು ಪಿಲ್ಲರಿಗೆ ಅವರು ಇದುವರೆಗೂ ಖರ್ಚು ಮಾಡಿರುವಂತದ್ದು 20 ಕೋಟಿ ರೂಪಾಯಿ. ಅಂದ್ರೆ ನೀವು ಗಮನಿಸ್ತಾ ಇರ್ಬೋದು, ಈ ಒಂದೊಂದು ಪಿಲ್ಲರಿನ ಬೆಲೆ 5 ಕೋಟಿ ರೂಪಾಯಿ. ಈ ಒಂದು 5 ಕೋಟಿ ರೂಪಾಯಿಗಳನ್ನ ಈಗ ಎಷ್ಟು 4 ಪಿಲ್ಲರ್ಗಳನ್ನ ಸೇರಿಸಿದ್ರೆ 20 ಕೋಟಿ ರೂಪಾಯಿನ ಎಷ್ಟು ನೀಟಾಗಿ ಅವರು ಪೋಲ್ ಮಾಡಿದ್ದಾರೆ ಅಂದ್ರೆ ನೀವು ಗಮನಿಸ್ತಾ ಇರ್ಬೋದು. ಈ ಒಂದು ಫ್ಲೈಓವರ್ ಅನ್ನ ಪ್ಲಾನ್ ಅನ್ನ ಮಾಡ್ತಾರೆ. ಮೈಸೂರು ರಸ್ತೆಯಿಂದ ಆರ್.ಆರ್. ನಗರ್ ರಸ್ತೆಗೆ ಕನೆಕ್ಟ್ ಮಾಡುವಂತಹ ಈ ಒಂದು ಫ್ಲೈಓವರ್ನ 2022 ಈ ಒಂದು ಫ್ಲೈಓವರ್ ಅನ್ನ ನಿರ್ಮಾಣ ಮಾಡಬೇಕು ಅನ್ನುವಂತ ಒಂದು ಆದೇಶವನ್ನ ಹೊರಡಿಸಿದಂತ ಹಿನ್ನೆಲೆಯಲ್ಲಿ ಈ ಒಂದು ಪ್ಲಾನ್ಗೆ 71 ಕೋಟಿ ರೂಪಾಯಿ 44 ಲಕ್ಷ ರೂಪಾಯಿಯನ್ನ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಈ ಪ್ಲಾನ್ ಮಾಡಿದಂತಹ ಇಂಜಿನಿಯರ್ ಎಷ್ಟು ಮೂರ್ಖ ಅಂತ ಹೇಳಿದ್ರೆ, ನೀವು ಗಮನಿಸ್ತಾ ಇರ್ಬೋದು, ನೀವು ಅಲ್ಲಿ ಮೇಲೆ ಮೆಟ್ರೋ ಇದೆ, ನೀವು ಅಲ್ಲಿ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, ಮೇಲೆ ಮೆಟ್ರೋ ಇದೆ. ಆ ಮೆಟ್ರೋವನ್ನ ಇದ್ರೂ ಕೂಡ ಅಂದ್ರೆ ಇವ್ರು ಪ್ಲಾನ್ ಮಾಡೋದಕ್ಕಿಂತ ಮುಂಚೆನೆ ಆರ್.ಆರ್. ನಗರ್ ಚಲ್ಲಘಟ್ಟದಿಂದ ವೈಲ್ಫೀಲ್ಡ್ಗೆ ಮೆಟ್ರೋ ಮಾರ್ಗ ಇದೆ, ಅದು ಆಲ್ರೆಡಿ ಪರ್ಪಲ್ ಲೈನ್ ಮೆಟ್ರೋ ಇಲ್ಲಿದೆ. ಇದಿದ್ರೂ ಕೂಡ ಈ ಒಂದು ಇಂಜಿನಿಯರ್ ಇಲ್ಲಿ ಒಂದು ಫ್ಲೈಓವರ್ ಅನ್ನ ಪ್ಲಾನ್ ಅನ್ನ ಮಾಡ್ತಾರೆ. ಈ ಪ್ಲಾನ್ ಅನ್ನ ಮಾಡಿರುವಂತದ್ದು ಎಷ್ಟು ಮೂರ್ಖತನದ ಕೆಲಸ ಅಂತ ಹೇಳಿದ್ರೆ, ಈ ಒಂದು ಫ್ಲೈಓವರ್ ನ ಎಲ್ಲಿ ಹತ್ತಿಸಿ ಎಲ್ಲಿ ಇಳಿಸ್ತಾರೆ ಅಂತ ಈಗ ನಾವು ಕೇಳಬೇಕಾಗಿದೆ. ನೀವು ಗಮನಿಸ್ತಾ ಇರ್ಬೋದು, ಈ 4 ಪಿಲ್ಲರ್ ಅಷ್ಟೇ ಇಲ್ಲಿ ನಿಂತಿರೋದು. ಇನ್ಯಾವುದೇ ಕಾಮಗಾರಿ ಈ ಒಂದು ಫ್ಲೈಓವರ್ ವಿಚಾರವಾಗಿ ನಡೆದೇ ಇಲ್ಲ. ಇಲ್ಲಿ ಏನಂತ ಹೇಳಿದ್ರೆ, ಫ್ಲೈಓವರ್ ಅನ್ನ ಮಾಡಿ ಹಾಗಿದ್ರೆ ಮಿಕ್ಕಿದ ಹಣ ಏನಾಯ್ತು? ಇದಕ್ಕೆ ಬೇಕಾದಂತಹ ಎಲ್ಲ ಸೌಕರ್ಯಗಳನ್ನು ಸರ್ಕಾರ ಆಗಿರ್ಬೋದು, ಜಿಬಿ ಅಧಿಕಾರಿಗಳಾಗಿರ್ಬೋದು, ಅಥವಾ ಇಂಜಿನಿಯರ್ ಆಗಿರ್ಬೋದು, ಎಲ್ಲರೂ ಕೂಡ ಇದರ ಪ್ಲಾನ್ ಅನ್ನ ನೋಡಿ ಮಾಡಿರ್ಲಿಲ್ವಾ? ಹಾಗಿದ್ರೆ ಇಷ್ಟೊಂದು ಹಣವನ್ನ ಏನ್ ಮಾಡಿದ್ರು? 71 ಕೋಟಿ 44 ಲಕ್ಷ ರೂಪಾಯಿ ಪ್ಲಾನ್ ಅಲ್ಲಿ ಇದು 5 ಕೋಟಿ ರೂಪಾಯಿ ವೆಚ್ಚವನ್ನ ಈ ಒಂದು ಫ್ಲೈಓವರ್ಗೆ ಮಾಡಿ ಈಗ ಮಿಕ್ಕ ಹಣ ಎಲ್ಲೋಗಿದೆ? ನೀವು ಗಮನಿಸ್ತಾ ಇರ್ಬೋದು, ಈ ಒಂದು ಪಿಲ್ಲರ್ ಇಂದ
ಏನು RR ನಗರಿಂದ ಮೈಸೂರು ರಸ್ತೆಗೆ ಏನು ಕನೆಕ್ಟ್ ಆಗುತ್ತೆ ಆ ರೋಡಿನ ಪರಿಸ್ಥಿತಿಯನ್ನ ನೀವು ಗಮನಿಸ್ತಾ ಇರ್ಬೋದು. ಇಲ್ಲಿ ಏನು ಟ್ರಾಫಿಕ್ ಇದೆ, ಟ್ರಾಫಿಕ್ ಸಿಗ್ನಲ್ ಇರೋದ್ರಿಂದ ನೀವು ಇಲ್ಲಿ ಬರುವಂತಹ ಎಲ್ಲ ವಾಹನಗಳಿಗೂ ಕೂಡ ತೊಂದರೆ ಆಗ್ತಾ ಇರುವಂಥದ್ದು. ಮಳೆ ಬಂದ್ರೆ ಏನು ಇಲ್ಲಿ ಹಗೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಈ ಎಲ್ಲ ಕೆಲಸಗಳು ಕೂಡ ವಾಹನ ಸವಾರರಿಗೆ ಸಾಕಷ್ಟು ಕಷ್ಟಗಳಾಗ್ತಾ ಇದೆ. ಇನ್ನು ಏನು ನೀವು ಗಮನಿಸ್ತಾ ಇರ್ಬೋದು ಈ ವಿಡಿಯೋಗಳಲ್ಲಿ, ಆ ವಾಹನಗಳು ಚಲಿಸೋದಕ್ಕೂ ಕೂಡ ಕಷ್ಟ. ಈಗಿನೇನು ಮಳೆಗಾಲ ಬರ್ತಾ ಇರೋದ್ರಿಂದ, ಈಗ ಮಳೆ ಆರ್ಭಟ ಅದೇ ಜೋರಾಗ್ತಾ ಇರೋದ್ರಿಂದ ಇಲ್ಲಿ ಓಡಾಡೋದಕ್ಕೂ ಕೂಡ ತುಂಬ ಕಷ್ಟ ಆಗುವಂತಹ ಸ್ಥಿತಿ ಈಗ ಸದ್ಯ ನಿರ್ಮಾಣವಾಗಿರುವಂಥದ್ದು. ಇನ್ನು ನೀವು ಈ ಭಾಗದಲ್ಲಿ ಗಮನಿಸ್ತಾ ಇರ್ಬೋದು, ಎಲ್ಲವೂ ಕೂಡ ವೇಸ್ಟ್ ಆಗಿ ಬಿದ್ದಿರುವಂತಹ ವಸ್ತುಗಳು ಇವನ್ನ ಯಾವ ರೀತಿ ಯೂಸ್ ಮಾಡ್ತಾರೆ ಅಂತ ಇಂಜಿನಿಯರ್ಗಳಿಗೂ ಗೊತ್ತಿಲ್ಲ, ಅಥವಾ ಇಲ್ಲಿರುವಂತಹ ಯಾವುದೇ ಅಧಿಕಾರಿಗಳಿಗೂ ಗೊತ್ತಿಲ್ಲ. ಇವೆಲ್ಲ ವೇಸ್ಟ್ ಆಗಿ ಇದನ್ನ ಯಾವ ರೀತಿ ರೀಪ್ರೊಡಕ್ಷನ್ ಕೂಡ ಅವರು ಮಾಡೋದಕ್ಕಾಗೋದಿಲ್ಲ. ಎಲ್ಲವೂ ಕೂಡ ವೇಸ್ಟ್ ಆಗಿ ಬಿದ್ದಿರುವಂಥದ್ದು. ಈ ರೀತಿ ಹಣವನ್ನ ಏನು ಜನರು ಟ್ಯಾಕ್ಸ್ ಮೂಲಕ ಕಟ್ಟಿರುವಂತಹ ಹಣ ಆಗಿರ್ಬೋದು, ಎಲ್ಲ ಹಣವನ್ನ ಈ ರೀತಿ ಒಂಥರ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಅವರು ಪೋಲ್ ಮಾಡಿರುವಂಥದ್ದು. ಈ ಒಂದು ವಿಚಾರವಾಗಿ ಪ್ರಶ್ನೆ ಮಾಡೋದಕ್ಕೆ ಯಾರು ಬರ್ತಾ ಇಲ್ವಾ? ಹಾಗಿದ್ರೆ ಈ ವಿಚಾರವಾಗಿ ಮುನಿರತ್ನ ಅವರು ಯಾವುದೇ ರೀತಿಯಾದಂತಹ ಗಮನವನ್ನ ಇದ್ರ ಮೇಲೆ ತೋರಿಸ್ತಾ ಇಲ್ವಾ? ಯಾಕಂತ ಹೇಳಿದ್ರೆ ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ಒಂದು ರೋಡಿನ ಅಗಲವನ್ನ ನೀವು ಗಮನಿಸ್ತಾ ಇರ್ಬೋದು. ಏನು ವಾಹನಗಳ ಓಡಾಡೋದಕ್ಕೆ ಏನವರು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ, ಇದು ಯಾವ ರೀತಿಯಾದಂತೂ ಕೂಡ ಸರಿ ಇಲ್ಲ. ಮರಗಳು ಬೀಳೋದಾಗಿರ್ಬೋದು, ಇಲ್ಲಿರೋ ಈ ಒಂದು ಫ್ಲೈಓವರ್ ನಿರ್ಮಾಣ ಮಾಡೋದಕ್ಕೆ ಇಲ್ಲಿ ಬೆಳೆದಂತಹ ಬಹಳ ವರ್ಷಗಳಲ್ಲಿ ಇದ್ದಂತಹ ಮರಗಳನ್ನ ಅವರು ಕಟ್ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಅವರು ಮಾಡಿ ನೇರವಾಗಿ ಹಣ ಹೊಡೆಯುವಂತಹ ಕೆಲಸಕ್ಕೆ ಈಗ ಅವರು ಮುಂದಾಗಿರುವಂಥದ್ದು. ಮೂರ್ಖರೇ ಅಲ್ಲದೆ ಬೇರೆ ಇನ್ನೇನು ಅಲ್ಲ. ಮೆಟ್ರೋ ಇದೆ, ಈ ಕಡೆ ಯಾವುದೇ ರೀತಿಯಾದ ಎಲ್ಲಿ ಫ್ಲೈಓವರ್ ಹತ್ತಿಸ್ತಾರೆ, ಎಲ್ಲಿ ಫ್ಲೈಓವರ್ ಇಳಿಸ್ತಾರೆ ಅನ್ನುವಂಥ ಒಂದು ಚೂರು ಐಡಿಯಾ ಇಲ್ಲ. ಇದೆಲ್ಲವನ್ನು ಮಾಡಿಯೂ ಕೂಡ ನಾನೇ ಮೇಲು ಅನ್ನುವಂಥ ಅಧಿಕಾರಿಗಳು ಈ ಒಂದು ವಿಚಾರವಾಗಿ ಗಂಭೀರವಾಗಿ ಪರಿಗಣಿಸಬೇಕು. ನಾನು ಗಮನಿಸ್ತಾ ಇರ್ಬೋದು, ಇಲ್ಲಿ ಏನೂ ಇಲ್ಲ. ಇಲ್ಲಿ ಅಲ್ಲಿಂದ ಇಳಿಸ್ತೀವಿ ಅನ್ನುವಂಥದ್ದನ್ನ ತೋರಿಸಿರ್ತಾರೆ, ಅಥವಾ ಎಲ್ಲಿ ಈಗ ಫ್ಲೈಓವರ್ ಹತ್ತೋದಕ್ಕೆ ಎಲ್ಲಿ ಹೋಗ್ತಾರೆ, ಅಲ್ಲಿಂದ ಇಳಿಯೋದಕ್ಕೆ ಎಲ್ಲಿ ಹೋಗ್ತಾರೆ ಅಂತ ಯಾವ ಐಡಿಯಾ ಕೂಡ ಇಲ್ಲ. ಈ ಒಂದು ಫ್ಲೈಓವರ್ನ ಹೆಸರಿನಲ್ಲಿ 20 ಕೋಟಿ ರು ಹಣ ಡೈರೆಕ್ಟ್ ಆಗಿ ಅವರ ಖಾತೆಗೆ ಹೋಗಿರುವಂಥದ್ದು ನೀವು ಗಮನಿಸಬಹುದು. ನೋಡಿ, ಇವಾಗ ಬರ್ತಾ ಇರುವಂತಹ ವಾಹನಗಳಿಗೂ ಕೂಡ ಈಗೇನು ಮಳೆ ಇಲ್ಲ, ಮಳೆ ನೀರಿಲ್ಲ, ನೀಟಾಗಿ ಬರ್ತವೆ. ಆದರೆ ಮಳೆ ಬಂದ್ರೆ ಇಲ್ಲಿ ಬರುವಂತ ಈ ವಾಹನಗಳಿಗೆ ಎಷ್ಟೆಲ್ಲ ತೊಂದರೆ ಆಗುತ್ತೆ. ಇನ್ನು ದ್ವಿಚಕ್ರ ವಾಹನಗಳಿಗೆ ಅಥವಾ ಪಾದಾಚಾರಿಗಳಿಗೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಎಲ್ಲಿಯೂ ಕೂಡ ಸುರಕ್ಷಿತ ವ್ಯವಸ್ಥೆ ಇಲ್ಲಿ ಇಲ್ಲ. ಯಾವಾಗ ಬೇಕಾದ್ರೂ ಮರ ಬೀಳ್ಬೋದು, ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು, ಯಾವಾಗ ಬೇಕಾದ್ರೂ ಯಾವುದೇ ರೀತಿಯಾದಂತಹ ಅಪಘಾತ ಆಗ್ಬೋದು. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಮುಂದೆ ಹೋದ್ರೆ ಮೈಸೂರು ರೋಡಿನಲ್ಲಿ ಒಂದು ಫ್ಲೈಓವರ್ ಇದೆ, ಇದನ್ನ ನಾವು ಕಟ್ಸಿದ್ದು ಅಂತ ಹೇಳ್ಕೊಳ್ಳೋದಕ್ಕಷ್ಟೇ ಅವರು ಇಲ್ಲಿ ಈ ಒಂದು ಪ್ಲಾನ್ ಅನ್ನ ಮಾಡಿದ್ದಾರೆ. ಇಲ್ವೋ ಅದನ್ನ ದುಡ್ಡಿನ ನುಂಗು ಹಾಕುವಂತಹ ಪ್ಲಾನ್ ಅನ್ನ ಮಾಡಿ ಅವರು ಮಾಡಿದ್ದಾರೆ. ಬಿಟ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸ ಆಗಿರ್ಬೋದು, ಜನಕ್ಕೆ ಒಳ್ಳೇದಾಗುತ್ತೆ ಅನ್ನುವಂತಹ ಯಾವ ಕೆಲಸವನ್ನು ಕೂಡ ಅವರು ಮಾಡಿಲ್ಲ. ಸೊ ಹಾಗಾಗಿ ನೋಡಿ, ಇಲ್ಲೆಲ್ಲವೂ ಕೂಡ ನೀವು ಗಮನಿಸ್ತಾ ಇರ್ಬೋದು, ಇದೆಲ್ಲ ಈಗ ಅರ್ಧಕ್ಕೆ ನಿಂತಿದೆ. ನೀವು ಗಮನಿಸ್ತಾ ಇರ್ಬೋದು, ಇದೆಲ್ಲ ಈ ಇಟ್ಟಿಗೆಗಳಾಗಿರೋದು ಪ್ರತಿಯೊಂದು ಇದಕ್ಕೆ ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಇದು ಪ್ರತಿಯೊಂದು ಹಣ ಪೋಲ ಆಗ್ದಲೇ ಬೇರೆ ಇನ್ನೇನೂ ಆಗಿಲ್ಲ. ಅವರ ಹೊಟ್ಟೆಗೆ ಹೋಗಿದೆ, ಬೇರೆ ಇನ್ನೇನೂ ಆಗಿಲ್ಲ. ಇದರ ಕುರಿತು ಗಂಭೀರವಾಗಿ ಎಲ್ಲರೂ ಕೂಡ ಪ್ರಶ್ನೆಯನ್ನ ಮಾಡಬೇಕು. ಯಾಕಂತ ಹೇಳಿದ್ರೆ ಬೆವರು ಸುರಿಸಿ ದುಡಿಯುವವರೇ ಯಾರೋ, ಆದರೆ ಅದನ್ನ ಅನುಭವಿಸ್ತಿರೋರೇ ಯಾರೋ. ಸೊ ಇದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸ್ಬೇಕು. ಯಾಕಂತ ಹೇಳಿದ್ರೆ 20 ಕೋಟಿ ರು ಹಣ ಚಿಕ್ಕ ಹಣ ಅಲ್ವೇ ಅಲ್ಲ. ಈ ಹಣವನ್ನ ಯಾರ್ಯಾರು ಈ ಹಣಕ್ಕೆ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಇಂಚಿಂಚಾಗಿ ಹೊರಗೆ ಬರಬೇಕು. ಇದರ ಜವಾಬ್ದಾರಿಯನ್ನ ಏನು ಮುನಿರತ್ನ ಅವರಿದ್ದಾರೆ, ಅವರು ನೇರವಾಗಿ ನೋಡಿ ಇದರ ಪೂರ್ತಿ ಜವಾಬ್ದಾರಿಯನ್ನು ತಗೊಂಡು ಮಾತಾಡಬೇಕು. GBA ಅಧಿಕಾರಿ ಇನ್ನೇನು GBA ಎಲೆಕ್ಷನ್ ಕೂಡ ಬರ್ತಾ ಇದೆ, ಅದು ಆಗಸ್ಟ್ 31ರ ಒಳಗೆ ಈ ಒಂದು ಎಲೆಕ್ಷನ್ ನಡಿಬೇಕು ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ. ಇದೆಲ್ಲದರ ನಡುವೆ ಈ ಒಂದು ಫ್ಲೈಓವರ್ಗೆ ಆ ಒಂದು 20 ಕೋಟಿ ಹಣಕ್ಕೆ ಸರಿಯಾದ ನ್ಯಾಯ ಸಿಗಬೇಕು.